ಬೀದರ್ ಜಿಲ್ಲೆಯ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಡೆನ್ ನೆಟ್ವರ್ಕ್ ವತಿಯಿಂದ ಅನಂತ ಧನ್ಯವಾದಗಳು. ಇದೀಗ ಬೀದರ್ ನಗರದಲ್ಲಿ ಕೇವಲ 500 ರೂಪಾಯಿಗೆ ಒಂದು ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನು ನೂತನವಾಗಿ ಕೊಡಲಾಗ್ತಾ ಇದೆ. ಅದರ ಜೊತೆಗೆ 350 ರೂಪಾಯಿ ಬೆಲೆಯ 1 ತಿಂಗಳ ಕನ್ನಡ ಹಾಗೂ ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗುವುದು. ಕೇವಲ 500 ರೂಪಾಯಿಗೆ ಹೊಸ ಬಾಕ್ಸ್ ಕೊಡುತ್ತೇವೆ. ಅದರ ಜೊತೆಗೆ ಅದೇ ಒಂದು ಹಣದಲ್ಲಿ 350 ರೂಪಾಯಿಯ 1 ತಿಂಗಳ ಕನ್ನಡ ಮತ್ತು ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗ್ತಾ ಇದೆ. ಸ್ಕೈ ವರ್ತ್ ಹಳೆ ರಿಪೇರಿ ಮಾಡುವಂತಹ ಒಂದು ಬಾಕ್ಸ್ಗಳನ್ನು ಕೂಡ ನೀವು ನಮ್ಮಲ್ಲಿ ತೆಗೆದುಕೊಂಡು ಬಂದರೆ ಕೇವಲ 200 ರೂಪಾಯಿಯಲ್ಲಿ ಅದನ್ನು ರಿಪೇರಿ ಮಾಡಿ ತಮಗೆ ಕನೆಕ್ಷನ್ ಕೂಡ ಕೊಡಲಾಗುವುದು. ಇದೇ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಉಚಿತವಾಗಿರ್ತಕ್ಕಂಥ 350 ರೂಪಾಯಿಯ ಸೇವೆಯನ್ನು, ರೀಚಾರ್ಜ್ ಸೇವೆಯನ್ನು ಹೊಸ ಬಾಕ್ಸ್ ಪಡೆದುಕೊಂಡ್ರೆ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ. ಹಳೆಯ ಚಂದಾದಾರರು ಏನಾದರೂ ತಮ್ಮಲ್ಲಿರುವಂತಹ ಸ್ಕೈ ವರ್ತ್ ಒಂದು ಸೆಟ್ ಟಾಪ್ ಬಾಕ್ಸ್ ಅನ್ನು ನಮ್ಮಲ್ಲಿ ತೆಗೆದುಕೊಂಡು ಬಂದರೆ 200 ರೂಪಾಯಿಯಲ್ಲಿ ನಿಮಗೆ ರಿಪೇರಿ ಕೂಡ ಮಾಡಿ ಕೊಡಲಾಗ್ತಾ ಇದೆ. ಹೀಗಾಗಿ ಕನೆಕ್ಷನ್ಗಾಗಿ, ಹೊಸ ಕನೆಕ್ಷನ್ಗಾಗಿ ತಾವು ನಮ್ಮ ಆಯಾ ಓಣಿಯ ಎಲ್ಲ ಆಪರೇಟರ್ಗಳಿಗೆ ಸಂಪರ್ಕ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಕೆಳಗಡೆ ಎಲ್ಲ ಒಂದು ಓಣಿಯ ಒಂದು ಸಂಪರ್ಕ ಆಪರೇಟರ್ಗಳ ಒಂದು ಸಂಪರ್ಕದ ಮೊಬೈಲ್ ನಂಬರ್ಗಳನ್ನು ಕೊಡಲಾಗಿದೆ. ಆ ಒಂದು ಮೊಬೈಲ್ ನಂಬರ್ಗೆ ತಾವೆಲ್ಲರೂ ಕೂಡ ಒಂದು ಸಂಪರ್ಕಿಸಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನು ಪಡೆದುಕೊಳ್ಳಿ. ಇದು ಡಿಜಿಟಲ್ ಬಾಕ್ಸ್, ಇದು ನಿಮ್ಮ ಚಾನಲ್ ಡೆನ್ ನೆಟ್ವರ್ಕ್, ಇದು ಬೀದರ್ ಜಿಲ್ಲೆಯ ನಂಬರ್ 1 ಚಾನಲ್. ತಪ್ಪದೆ ತಾವೆಲ್ಲರೂ ಕೂಡ ಚಂದಾದಾರರಾಗಿ ಡೆನ್ ಸೆಟ್ ಟಾಪ್ ಬಾಕ್ಸ್ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್, ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದೊಡ್ಡ ಅಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮಹಾರಾಷ್ಟ್ರದಲ್ಲಿ ಭೀಕರ ಅಪಘಾತ, ಬೀದರ್ ಮೂಲದ 4 ಜನ ಸ್ನೇಹಿತರು ಸ್ಥಳದಲ್ಲೇ ಸಾವು. ಮಹಾರಾಷ್ಟ್ರಕ್ಕೆ ಸ್ವಾಮೀಜಿ ದರ್ಶನಕ್ಕೆ ತೆರಳಿದ ಬೀದರ್ ಮೂಲದ 5 ಜನ ಸ್ನೇಹಿತರು. ದೀಪಾವಳಿ ಹಿನ್ನೆಲೆ ಸ್ವಾಮೀಜಿ ದರ್ಶನ ಪಡೆಯಲು ತೆರಳಿದವರು ಹೆಣವಾಗಿ ಮರಳಿದ 5 ಜನ ಸ್ನೇಹಿತರು. ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆದ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮ. ದೇಶದ ಆಂತರಿಕ ಭದ್ರತೆಗೆ ಪೊಲೀಸರ ಕೊಡುಗೆ ಅಪಾರವಾಗಿದೆ. ಕರ್ನಲ್ ಶರಣಪ್ಪ ಸಿಗಂಪುರೆ. ತ್ಯಾಗ ಬಲಿದಾನದ ಸಂಕೇತವಾಗಿ ಪೊಲೀಸ್ ಹುತಾತ್ಮರ ಆಚರಣೆ ಮಾಡಲಾಗ್ತಾ ಇದೆ. ಪ್ರದೀಪ್ ಕುಂಟಿ. ಬೌದ್ಧಗಯಾದಲ್ಲಿ ನಮಗೆ ನ್ಯಾಯ ಸಿಗಬೇಕೆಂದು ಆಗ್ರಹಿಸಿ ಧಮ್ಮಧ್ವಜ ಯಾತ್ರೆ. ಬೀದರ್ನಲ್ಲಿ ಅಕ್ಟೋಬರ್ 24ರಂದು ಧಮ್ಮಧ್ವಜ ಯಾತ್ರೆ ನಡೀತಾ ಇದೆ. ಭಾರತೀಯ ಬೌದ್ಧ ಮಹಾಸಭೆ ಹಾಗೂ ಭಿಕ್ಕುಗಳ ಸಂಘದಿಂದ ಬೆಂಬಲ. ಪಾಲ್ಗೊಳ್ಳಲು ಪೂಜ್ಯ ಭಂತೆ ಸಂಘ ರಕ್ಷಿತ ಕೋರಿಕೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಮಹಾರಾಷ್ಟ್ರದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಬೀದರ್ ಮೂಲದ 4 ಜನ ಸ್ನೇಹಿತರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೀದರ್ ಮೂಲದ 5 ಜನ ಸ್ನೇಹಿತರು ಹೆಣವಾಗಿ ವಾಪಸ್ಸಾಗಿದ್ದಾರೆ. ದೀಪಾವಳಿ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಹುಲಜಂತಿ ಮಾಳಿಂಗರಾಯ ಸ್ವಾಮೀಜಿ ದರ್ಶನಕ್ಕೆ ತೆರಳಿರುವಂತಹ ಸ್ನೇಹಿತರ ಕುಟುಂಬ ಕಣ್ಣೀರಲ್ಲಿ ಕೈತೊಳಿತಾ ಇದೆ. ದರ್ಶನ ಮುಗಿಸಿ ವಾಪಸ್ ಬರುವ ವೇಳೆ ಮಹಾರಾಷ್ಟ್ರದ ಉಮ್ಮರ್ಗಾ ಬಳಿ ಭೀಕರ ಅಪಘಾತ ಸಂಭವಿಸಿದೆ. 2 ಕಾರುಗಳ ನಡುವೆ ಡಿಕ್ಕಿಯಾಗಿ ಸ್ಥಳದಲ್ಲಿಯೇ 4 ಜನ ಸ್ನೇಹಿತರು ಸಾವನ್ನಪ್ಪಿದ್ದಾರೆ. ಮೃತ 4 ಜನ ಯುವಕರು ಬೀದರ್ ತಾಲೂಕಿನ ಖಶಂಪುರ ಗ್ರಾಮದವರು ಎಂದು ತಿಳಿದು ಬಂದಿದೆ. ಶಿವಕುಮಾರ್ ವಗ್ಗೆ, ರತಿಕಾಂತ್ ಸೇರಿ 4 ಜನ ಸಾವನ್ನಪ್ಪಿದ್ದಾರೆ. ಕಾರುಗಳ ನಡುವೆ ಡಿಕ್ಕಿ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಯುವಕರು ಕಾರುಗಳು ನುಜ್ಜುಗೊಜ್ಜಾಗಿವೆ. ಓರ್ವ ಗಾಯಾಳು ಯುವಕನನ್ನು ಉಮ್ಮರ್ಗಾ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಎಂದು ಮೂಲಗಳು ತಿಳಿಸಿವೆ. ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಜೊತೆಗೆ ಆಂತರಿಕ ಭದ್ರತೆಗಾಗಿ ಪೊಲೀಸರು ಹಗಲಿರುಳು ಶ್ರಮಿಸುವ ಮೂಲಕ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಕರ್ನಲ್ ಶರಣಪ್ಪ ಸಿಗಂಪುರೆ ತಿಳಿಸಿದರು. ಅವರು ಮಂಗಳವಾರ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆದಿರುವಂತಹ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪೊಲೀಸ್ ಹುತಾತ್ಮರ ಸ್ಮಾರಕಕ್ಕೆ ಹೂದಂಡೆಯನ್ನು ಸಮರ್ಪಣೆ ಮಾಡಿ ಗೌರವವನ್ನು ಸಲ್ಲಿಸಿ ಮಾತನಾಡುತ್ತಾರೆ. ಪೊಲೀಸರು ನಿಷ್ಠೆಯಿಂದ ಕೆಲಸ ಮಾಡುತ್ತಿರುವುದರಿಂದ ದೇಶದ ಜನ ನೆಮ್ಮದಿಯಿಂದ ಇದ್ದೇವೆ. ಪ್ರತಿ ವರ್ಷ ಸಾವಿರಾರು ಪೊಲೀಸರು ಕರ್ತವ್ಯದ ಸಮಯದಲ್ಲಿ ಹುತಾತ್ಮರಾಗುತ್ತಾರೆ.
ಮಾಡುತ್ತಾರೆ. ಅವರ ಸ್ಮರಣೆಯನ್ನು ಕೇವಲ ಒಂದು ದಿನಕ್ಕೆ ಸೀಮಿತಗೊಳಿಸಬೇಡಿ. ಪೊಲೀಸ್ ಕರ್ತವ್ಯ ನಿಷ್ಠೆಗೆ ಅವರ ಕುಟುಂಬ ಸದಸ್ಯರ ಸಹಕಾರ ಸಾಕಷ್ಟು ಸಿಗ್ತಾ ಇದೆ. ಪೊಲೀಸ್ ಹುತಾತ್ಮರ ಮಕ್ಕಳಿಗೆ ತಮ್ಮ ಶಾಲೆಯಲ್ಲಿ ಕಡಿಮೆ ಶುಲ್ಕದಲ್ಲಿ ಶಿಕ್ಷಣ ನೀಡಲಾಗುವುದು ಎನ್ನುವಂಥ ಮಾತನ್ನು ಕರ್ನಲ್ ಶರಣಪ್ಪ ಸಿಗಂಪುರೆ ಬಹಳ ಅಭಿಮಾನದಿಂದ ನುಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾತನಾಡುತ್ತಾ 1959 ಅಕ್ಟೋಬರ್ 21ರಂದು ಲಡಾಖ್ ಪ್ರದೇಶದಲ್ಲಿ ಎಸ್ಐ ಕರಮ್ ಸಿಂಗ್ ನೇತೃತ್ವದ 21 ಜನ ಕೇಂದ್ರ ಪೊಲೀಸ್ ಮೀಸಲು ಪಡೆಯ ಸಿಬ್ಬಂದಿಗಳ ತಂಡ ಗಸ್ತು ತಿರುಗುವ ಸಂದರ್ಭದಲ್ಲಿ ಚೀನಾ ಸೈನ್ಯ ಏಕಾಏಕಿ ದಾಳಿ ನಡೆಸುತ್ತೆ. ಆ ಸಮಯದಲ್ಲಿ ವೀರಾವೇಶದಿಂದ ಹೋರಾಡಿ ನಮ್ಮ 10 ಜನ ಪೊಲೀಸ್ ಸಿಬ್ಬಂದಿಗಳು ಮಡಿತಾರೆ ಹಾಗೂ 11 ಜನ ಒತ್ತೆಯಾಳಾಗಿರ್ತಾರೆ. ಅವರ ತ್ಯಾಗ ಬಲಿದಾನದ ಸಂಕೇತವಾಗಿ ಪೊಲೀಸ್ ಹುತಾತ್ಮರ ಆಚರಣೆ ಮಾಡಲಾಗ್ತಾ ಇದೆ ಎಂದರು. ಇದೇ ಸಮಯದಲ್ಲಿ ಅವರ ಕಳೆದ ಒಂದು ವರ್ಷದಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಹುತಾತ್ಮರಾದ ಪೊಲೀಸರ ಹೆಸರುಗಳನ್ನು ಕೂಡ ವಾಚನ ಮಾಡುತ್ತಾರೆ. ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧೀಕ್ಷಕರು ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಿಂದ ಹಾಗೂ ಇತರೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಗಣ್ಯರಿಂದ ಹುತಾತ್ಮ ಸ್ಮಾರಕಕ್ಕೆ ಹೂದಂಡೆಯನ್ನು ಸಮರ್ಪಣೆಯನ್ನು ಮಾಡಿ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಜಿಲ್ಲಾ ಶಸ್ತ್ರಚಿಕಿತ್ಸಕ ಚಂದ್ರಕಾಂತ್ ಗುದಿಗೆ ಅವರು ಕೂಡ ಹಾಜರಿರುತ್ತಾರೆ. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಚಂದ್ರಕಾಂತ್ ಪೂಜಾರಿ, ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಭಾಲ್ಕಿ ಡಿವೈಎಸ್ಪಿ ಶಿವಾನಂದ್ ಪವಾರ್ ಶೆಟ್ಟಿ, ಇತರೆ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ನಗರದ ಗಣ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. एडिशनल एसपी पुजारी जी, all those eminent personalities who are here on the dais and of the dais, police personnel, families of the police personnel, आप सभी को पुलिस ಹುತಾತ್ಮ ದಿನದ ಅನೇಕ ನಮನಗಳು. ಜೈ ಹಿಂದ್ ಎವ್ರಿಬಡಿ. ಈಗಾಗಲೇ ಎಸ್ಪಿ ಸಾಹೇಬರು ಹೇಳಿದ ಪ್ರಕಾರ ಈ ದಿನ ಆಚರಣೆ ಮಾಡುವುದು ಅತ್ಯಂತ ಮಹತ್ವವಾದಂತಹ ವಿಷಯ. ನಾವು ತಿಳಿತೀವಿ ಬಾರ್ಡರ್ ನಲ್ಲಿ ಇರೋರೇ ಅಷ್ಟೇ ಹುತಾತ್ಮರಾಗ್ತಾರಂತ, ಬಟ್ ಬಾರ್ಡರ್ ನಲ್ಲಿ ಇರೋರು ಕೂಡ ಪೊಲೀಸರು. ಇವಾಗ ITBP, BSF, ಅಸ್ಸಾಂ ರೈಫಲ್, CRPF ಇವರೆಲ್ಲ ಹೋಮ್ ಮಿನಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಪ್ಯಾರಾಮಿಲಿಟರಿ ಫೋರ್ಸಸ್ ಅವರು ಕೂಡ ಸೈನ್ಯದ ಜೊತೆ ಉಳ್ಕೊಂಡು ತಮ್ಮ ಪ್ರಾಣವನ್ನು ಆಹುತಿ ಕೊಟ್ಟು ದೇಶಕ್ಕಾಗಿ, ನಮ್ಮ ಸಮಾಜಕ್ಕಾಗಿ, ನಮ್ಮೆಲ್ಲರಿಗಾಗಿ ಅವರು ತಮ್ಮ ಒಂದು ಸುಪ್ರೀಂ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ನಾನು ಕೌಂಟ್ ಮಾಡಲಿಲ್ಲ, ನಿನ್ನೆ ಮಾತಾಡ್ತಾ ಇದ್ದಾಗ ಸುಮಾರು 1,000 ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಪ್ಯಾರಾಮಿಲಿಟರಿ ಇವರು ಪ್ರತಿ ವರ್ಷ ಸುಪ್ರೀಂ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆ, ಇಸ್ ಮೋರ್ ದೆನ್ ಆರ್ಮ್ ಫೋರ್ಸಸ್. ಅದಕ್ಕಾಗಿ ನಾನು ಅವರಿಗೆ ತುಂಬ ಒಂದು ಹೆಮ್ಮೆಯಿಂದ ಅವರು ತಮ್ಮ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಕೊಹಿಮಾದಲ್ಲಿ ಒಂದು ವಾರ್ ಮೆಮೋರಿಯಲ್ ಮೇಲೆ ಬರೆದಿದ್ದೆ, ಏನಂತಂದ್ರೆ घर जाकर के ये बताओ कि आपके अपने बच्चों के साथ कहीं बिताए, तो इसलिए उनको हमने एक समर कैंप का भी आयोजन किया था और उनके फीस में भी ग्लोबल सैनिक एकेडमी की तरफ से हमने छूट दी थी. और मैं आज भी ये कहना चाहूँगा इस मंच से कि पुलिस खास करके जो हस्बैंड इन द लाइन ऑफ ड्यूटी जो सुप्रीम सेक्रीफाइस करते हैं, उनके बच्चों को हम फीस में काफ़ी उसमें छूट दे करके हम अपने स्कूल में पढ़ाने के लिए हम तैयार हैं और ये अपने बच्चों को हमारे स्कूल में दाखिल कर सकते हैं ग्लोबल सैनिक एकेडमी में. इसके अलावा जो ताकत आज पुलिस फैमिलियों ने दिखाई है, अपने हस्बैंड के मरने के बाद भी वो जिस तरह से अपना परिवार को समाज में सर ऊंचा करके जो जी रहे हैं, इसके लिए जो डिपार्टमेंट का भी काफ़ी योगदान होता है. और ये हमें नहीं भूलना चाहिए कि पुलिस के परिवार जिनके हस्बैंड्स इन द लाइन ऑफ ड्यूटीज़ जो हमारे बीच में नहीं है, उनके लिए हम जो भी कुछ मुमकिन है वो करते रहें ताकि उनका मनोबल और भी बढ़िया रहे और वो बाकी लोगों के लिए प्रेरित हो जाए और बाकी लोग भी अपनी ड्यूटी किसी डर के बगैर और समाज की सेवा में जुड़ जाएं, लॉ एंड ऑर्डर को मेंटेन करने में जुड़ जाएं, अपनी ड्यूटी बहुत ही बेहतरीन तरीके से करें और वो अपना नाम कमाते रहें. मैं एक बार फिर बधाई देना चाहता हूँ तमाम पुलिस फोर्सेस को कि वो इस देश की एकता के लिए, अखंडता के लिए
उनका जो योगदान है वो बहुत ही ज़बरदस्त है। वो इसी तरह से अपना काम करते रहें। मैं आज मुझे यहाँ आकर के जो मुझे मौका दिया गया आप लोगों के बीच आने का, रिप्ले करने का और अंत में 2-4 बात आप लोगों से बताने का, इसके लिए मैं पुलिस डिपार्टमेंट का खास करके एसपी साहब का बहुत बहुत धन्यवाद करता हूँ। जय हिंद, भारत माता की जय। ಬೌದ್ಧಗಯಾದಲ್ಲಿ ಬೌದ್ಧರಿಗೆ ತೀವ್ರ ಅನ್ಯಾಯ ಆಗ್ತಾ ಇದೆ. ಮನುವಾದಿ ಸನಾತನಿಗಳು ಬೌದ್ಧಗಯಾವನ್ನು ಅನ್ಯಾಯವಾಗಿ ತಮ್ಮ ಹಿಡಿತದಲ್ಲಿಟ್ಟುಕೊಂಡು ನಮಗೆ ನಿರಂತರವಾಗಿ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಬೌದ್ಧರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಧಮ್ಮಧ್ವಜ ಯಾತ್ರೆ ಕಾರ್ಯಕ್ರಮವನ್ನು ಅಕ್ಟೋಬರ್ 24ರಂದು ಬೀದರ್ ನಗರದಲ್ಲಿ ಆಯೋಜಿಸಲಾಗಿದೆ. ಶಿವನಗರದ ವಾಕಿಂಗ್ ಸ್ಥಳದಿಂದ ಮಧ್ಯಾಹ್ನ 3 ಗಂಟೆಗೆ ಯಾತ್ರೆಯನ್ನು ಆರಂಭಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಪೂಜ್ಯ ಶ್ರೀ ಭಂತೆ ಸಂಘರಕ್ಕಿತ ಆಣದೂರ್ ಅವರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಬೌದ್ಧಗಯಾ ನಮಗೆ ಸೇರಿದ್ದು, ಅಲ್ಲಿ ಕೆಲವು ಸನಾತನಿಗಳು ತಮ್ಮ ಆಟವನ್ನು ನಡೆಸ್ತಾ ಇದ್ದಾರೆ. ಕಾನೂನು ಹೋರಾಟದಲ್ಲಿಯೂ ಕೂಡ ಬೇಕಂತಲೇ ವಿಳಂಬ ನೀತಿ ಅನುಸರಿಸಲಾಗ್ತಾ ಇದೆ. ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಭಂತೆ ವಿನಯಾಚಾರ್ಯ ಅವರನ್ನು ಬಂಧಿಸುವ ಕೆಲಸ ನಡೀತಾ ಇದೆ. ಈ ಕುರಿತು ಜಾಗೃತಿಯನ್ನು ಮೂಡಿಸಲಿಕ್ಕೆ ಫೆಬ್ರವರಿ 12ರಂದು 2026ರಂದು ದೆಹಲಿಯಲ್ಲಿಯೂ ಕೂಡ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ನಮ್ಮ ಕೊನೆಯ ಹೋರಾಟವಾಗಿದೆ, ನಮಗೆ ನ್ಯಾಯ ಸಿಗುತ್ತೆ ಎನ್ನುವಂಥ ಭರವಸೆ ಇದೆ ಅನ್ನುವಂಥ ಮಾತನ್ನು ಪೂಜ್ಯ ಶ್ರೀ ಭಂತೆ ಸಂಘರಕ್ಕಿತ ಅವರು ಬಹಳ ಒಂದು ಮಾರ್ಮಿಕವಾಗಿ ಮಾತನಾಡ್ತಾರೆ. ಅಕ್ಟೋಬರ್ 24ರಂದು ಬೀದರ್ನಲ್ಲಿ ನಡೆಯುವಂತಹ ಯಾತ್ರೆಯಲ್ಲಿ ಬೌದ್ಧ ಧರ್ಮದ ಉಪಾಸಕ ಉಪಾಸಕಿಯರು, ಮಹಾಸಭೆಯವರು, ಭಂತೇಜಿ ಭಿಕ್ಕುಗಳ ಸಂಘದವರು ತಪ್ಪದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪೂಜ್ಯರು ತಿಳಿಸಿದರು. ಮುಖಂಡರಾದ ರಾಜ್ಕುಮಾರ್ ಗುನ್ನಳ್ಳಿ ಮಾತನಾಡ್ತಾ, ಅಂದು ಮಧ್ಯಾಹ್ನ 3 ಗಂಟೆಗೆ ಶಿವನಗರ ವಾಕಿಂಗ್ ಸ್ಥಳದಿಂದ ಮೆರವಣಿಗೆಯನ್ನು ಹೊರಟು ಸಾಯಂಕಾಲ 5 ಗಂಟೆಗೆ ಅಂಬೇಡ್ಕರ್ ವೃತ್ತದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಹನಸೂಗೆ ಸೋಮಶೇಖರ್ ಅವರು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಭಂತೆ ವಿನಯಾಚಾರ್ಯ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಎಂದು ತಿಳಿಸಿದರು. ಮುಖಂಡರಾದ ವಿಠಲದಾಸ್ ಪ್ಯಾಗೆ ಮಾತನಾಡ್ತಾ, ಬೌದ್ಧರೆನಿಸಿಕೊಂಡ ಎಲ್ಲ ಸಂಘಟನೆ ಪ್ರಮುಖರು ಭೇದ ಭಾವಗಳನ್ನು ಮರೆತು, ಪಕ್ಷ ಭೇದವನ್ನು ಮರೆತು, ಸ್ವಪ್ರತಿಷ್ಠೆಯನ್ನು ಬದಿಗಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೌದ್ಧಗಯಾ ಮುಕ್ತಿ ಆಂದೋಲನಕ್ಕಾಗಿ ಶ್ರಮಿಸಬೇಕೆಂದು ಕರೆ ನೀಡಿದರು. ಇದೇ ವೇಳೆ ಪ್ರಮುಖರಾದ ಭಂತೆ ಧಮ್ಮದೀಪ ದೇವನಾಂಪ್ರಿಯ ಹಾಲಳ್ಳಿ, ವಿಜಯಕುಮಾರ್ ಗಾಯಕ್ವಾಡ್, ಮಹೇಶ್ ಗೋರ್ನಾಳ್ಕರ್, ಸೂರ್ಯಕಾಂತ್ ಚಿದ್ರಿ, ಸುರೇಶ್ ಜೋಜನಾಕರ್, ಚಂದ್ರಕಲಾ ಬಡಿಗೇರ್, ಮಂಜುಳಾ ಭಾವಿದೊಡ್ಡಿ, ಸಂತೋಷ್ ಪುಲೆ, ಗೋವಿಂದ್ ಪೂಜಾರಿ, ನರಸಪ್ಪ ಮೇಟಿ, ಜಗನ್ನಾಥ್ ಕಾಂಬಳೆ, ಶಿವಮೂರ್ತಿ ಸುಬಾನೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. 12ನೇ ತಾರೀಕಿನಿಂದ ಇಲ್ಲಿವರೆಗೆ ಬೋಧಗಯಾದಲ್ಲಿ ಬೌದ್ಧ ಭಿಕ್ಕು ಸಂಘ ಉಪಾಸಕರು ಮತ್ತು ಉಪಾಸಕರು ಎಲ್ಲರೂ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಆ ಪ್ರತಿಭಟನೆಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬೆಲೆ ಕೊಡದೇನೆ ಬೌದ್ಧರಿಗೆ ಅನ್ಯಾಯ ಮಾಡ್ತಕ್ಕಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ವಿನಯಾಚಾರ್ಯ ಭಂತೇಜಿ ಅವರು ಇಡೀ ದೇಶಾದ್ಯಂತ ವಿನಯಾಚಾರ್ಯ ಭಂತೇಜಿ ಅವರಿಗೆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಸಲ್ಲಿಸಿ ಅವರಿಗೆ ಜೈಲಿಗೆ ಹಾಕುವಂತಹ ಒಂದು ನೀಚ ಕೃತ್ಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ನಡೆಸಿವೆ. ಸೊ ಹಾಗಾಗಿ ಉಪಾಸಕ ಉಪಾಸಕಿಯರು ಮತ್ತು ಪ್ರಗತಿಪರ ಚಿಂತಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಂತೇಜಿ ಅವರಿಗೆ ಸಪೋರ್ಟ್ ಮಾಡಬೇಕು. ಮಹಾಬೋಧಿ ಮಹಾವಿಹಾರ ಮುಕ್ತಿಯಾಗಲಿಕ್ಕೆ ತಾವೆಲ್ಲ ಸಹಕರಿಸಬೇಕು. ದಿಲ್ಲಿಯಲ್ಲಿ ಕೊನೆಯದಾಗಿ 12ನೇ ತಾರೀಕು ಫೆಬ್ರವರಿ 12ನೇ ತಾರೀಕು ಬಹಳ ದೊಡ್ಡ ಒಂದು ಆಂದೋಲನ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತವಾಗಿ ಬೀದರ್ ಜಿಲ್ಲೆಗೆ ಅವರು ಆಗಮಿಸಿ ಜನರಿಗೆ ಒಂದು ಸಂದೇಶವನ್ನ ನೀಡಲಿದ್ದಾರೆ. ಅದಕ್ಕಾಗಿ ಎಲ್ಲ ಉಪಾಸಕ ಉಪಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕಂತೇಳಿ ನಾನು ಕೇಳ್ಕೊತೀನಿ. ನಾನು ಬಂದೆ ಸಂಘರಕ್ಕೆ ಬುದ್ಧ ವಿಹಾರ ಅಂದು. ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಪ್ರತಿಮೆಗೆ ತ್ರಿವಾರ ವಂದನೆಯನ್ನು ಸಲ್ಲಿಸುತ್ತಾ ದಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಮಹಾಪೋಷಕರು ಮೀರಾತಾಜಿ ಅಂಬೇಡ್ಕರ್ ಇವರ ಧಮ್ಮ ಕಾರ್ಯಕ್ಕೂ ವಂದಿಸುತ್ತಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಇವರ ಧಮ್ಮ ಕಾರ್ಯಕ್ಕೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ಬೀದರ್ ಜಿಲ್ಲೆಯಲ್ಲಿ ಭಿಕ್ಕು ಸಂಘ, ಭಾರತೀಯ ಬೌದ್ಧ ಮಹಾಸಭೆ
ಹಾಗೂ ಬೌದ್ಧ ಉಪಾಸಕ ಉಪಾಸಕಿಯರ ಸಂಘದ ಒಂದು ಸಂಯುಕ್ತಾಶ್ರಯದಲ್ಲಿ ಬರುವ 24ನೇ ತಾರೀಕಿಗೆ ಬುದ್ಧಗಯ ಮಹಾವಿಹಾರ ಮುಕ್ತಿ ಆಂದೋಲನದ ನಿಮಿತ್ತವಾಗಿ ಬೌದ್ಧ ಧಮ್ಮಧ್ವಜ ಪಥಸಂಚಲನ ಹಾಗೂ ಸಂಘ, ಭಾರತೀಯ ಬೌದ್ಧ ಮಹಾಸಭೆ ಹಾಗೂ ಜಿಲ್ಲೆಯ ಸಮಸ್ತ ಬೌದ್ಧ ಉಪಾಸಕ ಉಪಾಸಕಿಯರು ಸೇರಿಕೊಂಡು ಒಂದು ಬೃಹದಾಕಾರದ ಒಂದು ಕಾರ್ಯಕ್ರಮ ಇದು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ಮನವಿ ಮಾಡುವುದೇನೆಂದರೆ, ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ತ ಬೌದ್ಧ ಉಪಾಸಕ ಉಪಾಸಕಿಯರು, ಚಿಂತಕರು, ಸಾಹಿತಿಗಳು ಪ್ರತಿಯೊಬ್ಬರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಒಂದು ಬೀದರ್ ಜಿಲ್ಲೆಯ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಮೆರುಗನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ನಾನು ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ. ನನ್ನ ಹೆಸರು ರಾಜಪ್ಪ ಗುಂಡಳಿಕರ್, ಭಾರತೀಯ ಬೌದ್ಧ ಮಹಾಸಭೆಯ ಜಿಲ್ಲಾಧ್ಯಕ್ಷರು. ಬೌದ್ಧ ಗಯದ ಒಂದು ಮುಕ್ತಿ ಆಂದೋಲನ ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದ ಒಂದು ಧರ್ಮದ ಆಚರಣೆಯ ಅವಕಾಶವನ್ನು ಸಂವಿಧಾನದಲ್ಲಿದೆ. ಯಾವ ವ್ಯಕ್ತಿ ತನಗೆ ಇಷ್ಟವಾದ ಧರ್ಮವನ್ನ ಆಚರಣೆ ಮಾಡ್ತಾನೋ ಅವನಿಗೆ ಆಯಾ ಒಂದು ಪವಿತ್ರ ಸ್ಥಳಗಳಲ್ಲಿ ಆ ಸಮಾಜದ ವ್ಯಕ್ತಿಗೇನಿದೆ ವ್ಯವಸ್ಥೆಯನ್ನ ನೋಡ್ಕೊಳ್ತಕ್ಕಂತ ಅಧಿಕಾರ ಇದೆ. ಅದೇ ರೀತಿ ಬೌದ್ಧ ಗಯನು ಬೌದ್ಧರ ಒಂದು ಆಸ್ತಿಯಾಗಿದೆ. ಆ ಒಂದು ಆಡಳಿತ ನಿರ್ವಹಣೆಯಲ್ಲಿ ಭಾರತದಲ್ಲಿರ್ತಕ್ಕಂಥ ಬೌದ್ಧ ಭಿಕ್ಕುವರಿಗೆ ಆಡಳಿತ ನಿರ್ವಹಣೆಯ ಒಂದು ಪಾಲು ಅಥವಾ ಅಧಿಕಾರ ಅವರಿಗೆ ಸಂಪೂರ್ಣವಾಗಿ ಕೊಡಬೇಕು. ಇದು ಸಂವಿಧಾನದಲ್ಲಿ ಬರೆದಿಕ್ಕಂತ ಒಂದು ನಿಯಮ ಇದೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಬೌದ್ಧದ ವಿಷಯವನ್ನ ಎಲ್ಲರಿಗೂ ಪ್ರತಿಯೊಂದು ಮನೆಗೂ ಮುಟ್ಟುವ ಹಾಗೆ ಮಾಡಬೇಕು. ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿದಾಗ ನಮ್ಮ ಹಕ್ಕನ್ನ ನಾವು ಪಡಿತೇವೆ ಅಂತಕ್ಕಂಥ ಒಂದು ಸಂದೇಶವನ್ನ ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜಿಲ್ಲೆಯ ಸಮತಾ ಸೈನಿಕ ದಳದವರು, ಎಲ್ಲ ಉಪಾಸಕ ಉಪಾಸಕಿಯರು ಹಾಗೂ ಎಲ್ಲ ಒಂದು ಸಂಘಟನೆಯವರು ಒಗ್ಗಟ್ಟಿನಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಹೋರಾಟ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀನಿ. ಜೈ ಹಿಂದ್, ನಮೋ ಬುದ್ಧಾಯ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದರಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.